ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರಗಳು. ಸ್ಪರ್ಧಾ ಪವಿತ್ರ ಯೂಟ್ಯೂಬ್ ಕ್ಲಾಸ್ಗೆ ಆತ್ಮೀಯತೆಯ ಸ್ವಾಗತ. ನಾವು ನಿನ್ನೆಯ ತರಗತಿಯಲ್ಲಿ ಸ್ವಾತಂತ್ರ್ಯ ಚಳವಳಿಯ ಬಗ್ಗೆ ಒಂದಿಷ್ಟು ಭಾಗವನ್ನು ನೋಡಿಕೊಂಡಿದ್ದೆವು. ಈ ತರಗತಿಯಲ್ಲೂ ಕೂಡ ಸ್ವಾತಂತ್ರ್ಯ ಚಳವಳಿಯ ಬಗ್ಗೆ ಮುಂದಿನ ಭಾಗವನ್ನು ನೋಡಿಕೊಳ್ಳೋಣ. ನಾವು ನಿನ್ನೆ ಗಾಂಧಿ ಯುಗವನ್ನು ಮುಗಿಸಿದ ನಂತರ ಬರುವ ಚಳವಳಿ ಯಾವಪ್ಪ ಅಂದ್ರೆ ಅಸಹಕಾರ ಚಳವಳಿ. ಅಸಹಕಾರ ಚಳುವಳಿಯ ಬಗ್ಗೆ ನೋಡಿಕೊಳ್ಳೋಣ. 1920ರಿಂದ ಅಸಹಕಾರ ಚಳುವಳಿ 1920ರಿಂದ 1922ರ ಬಗ್ಗೆ ನೋಡಿಕೊಳ್ಳೋಣ. ಗಾಂಧೀಜಿಯವರ ನಾಯಕತ್ವದಲ್ಲಿ ಅಸಹಕಾರ ಚಳುವಳಿಯು ಸಾಮಾನ್ಯಶಕ 1920ರಲ್ಲಿ ಆರಂಭಗೊಳ್ಳುತ್ತದೆ. ಅವಾಗ ಸ್ವತಂತ್ರ ಚಳುವಳಿಯನ್ನು ದೊಡ್ಡ ಮಟ್ಟದಲ್ಲಿ ಪರಿಣಾಮಕಾರಿಯಾಗಿ ಸ್ವತಂತ್ರ ಚಳುವಳಿನ ದೊಡ್ಡ ಮಟ್ಟದಾಗ ಪರಿಣಾಮಕಾರಿಯಾಗಿ ನಡೆಸುವ ಸಲುವಾಗಿ ಗಾಂಧೀಜಿಯವರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರ. ಯಾವ ಕಾರ್ಯಕ್ರಮ ಅಂದ್ರೆ ರಚನಾತ್ಮಕ ಕಾರ್ಯಕ್ರಮವನ್ನು ಗಾಂಧೀಜಿಯವರು ಪ್ರಾರಂಭಿಸ್ತಾರ. ಈ ಕಾರ್ಯಕ್ರಮದ ಉದ್ದೇಶ ಏನಾಗಿಪ್ಪ ಅಂದ್ರ ನೂಲುವುದು ಮತ್ತು ನೇಯುವುದು, ನೆಕ್ಸ್ಟ್ ಅಸ್ಪೃಶ್ಯತಾ ನಿವಾರಣೆ ಮತ್ತು ಹಿಂದೂ ಮತ್ತು ಮುಸ್ಲಿಮರ ನಡುವೆ ಒಂದು ಸಾಮರಸ್ಯ ತರುವ ಮೂಡಿಸುವ ಒತ್ತು ನೀಡಿತ್ತು. ಈ ಕಾರ್ಯಕ್ರಮದ ಈ ಮುಖ್ಯ ಉದ್ದೇಶ ಆಗಿತ್ತು ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ ಆಗಿ ಈ ಕಾಲಘಟ್ಟದಲ್ಲಿ ಪ್ರಮುಖ ನಾಯಕರಾದ CR ದಾಸ್, ಆಮೇಲೆ ಮೋತಿಲಾಲ್ ನೆಹರು ಅವರು, ವಲ್ಲಭಭಾಯಿ ಪಟೇಲ್ ಅವರು, ನೆಕ್ಸ್ಟ್ ಸುಭಾಷ್ ಚಂದ್ರ ಬೋಸ್. ಯಾರಲ್ಲಿ CR ದಾಸ್, ಮೋತಿಲಾಲ್ ನೆಹರು, ವಲ್ಲಭಭಾಯಿ ಪಟೇಲ್ ಮತ್ತು ಸುಭಾಷ್ ಚಂದ್ರ ಬೋಸ್ ಅವರು ಈ ಕಾಲಘಟ್ಟದಲ್ಲಿ ಪ್ರಮುಖ ನಾಯಕರಾಗಿರುತ್ತಾರೆ. ನೆಕ್ಸ್ಟ್ ರವೀಂದ್ರನಾಥ್ ಟಾಗೋರ್ ಅವರು ಏನ್ ಮಾಡ್ತಾರಪ್ಪ ಅಂದ್ರ ತಮ್ಮ ಪದವಿಯಾಗಿರ್ತಕ್ಕಂಥ ರವೀಂದ್ರನಾಥ್ ಟಾಗೋರ್ ಅವರು ತಮ್ಮ ಪದವಿಯಾಗಿರ್ತಕ್ಕಂಥ ನೈಟ್ಹುಡ್ ರವೀಂದ್ರನಾಥ್ ಟಾಗೋರ್ ಅವರು ತಮ್ಮ ಪದವಿಯಾಗಿರ್ತಕ್ಕಂಥ ನೈಟ್ಹುಡ್ ಮತ್ತು ಗಾಂಧೀಜಿಯವರ ಪದವಿ ಯಾವಪ್ಪ ಅಂದ್ರ ಕೈಸರ್ ಎ ಹಿಂದ್ ಆಗಿರ್ತತಿ. ಕೈಸರ್ ಎ ಹಿಂದ್ ಎಂಬ ಪದವಿಗಳನ್ನು ಈ ರವೀಂದ್ರನಾಥ್ ಟಾಗೋರ್ ಮತ್ತು ಗಾಂಧೀಜಿಯವರು ತಮ್ಮ ಪದವಿಗಳನ್ನು ಬ್ರಿಟಿಷ್ ಸರ್ಕಾರಕ್ಕೆ ಮತ್ತೆ ಹಿಂತಿರುಗಿಸತಿ ಅಂತ ಹೇಳ್ತೇವೆ. ಅದೇ ರೀತಿ ನೆಕ್ಸ್ಟ್ ಗಾಂಧೀಜಿಯವರ ಪತ್ರಿಕೆ ಮತ್ತು ಕೃತಿಗಳನ್ನು ನೋಡುವಾಗ ಸತ್ಯದೊಂದಿಗೆ ನಮ್ಮ ಪ್ರಯೋಗಗಳು, ಹಿಂದ್ ಸ್ವರಾಜ್ ಮತ್ತು ದಕ್ಷಿಣ ಆಫ್ರಿಕಾದಲ್ಲಿ ಸತ್ಯಾಗ್ರಹ ಎಂಬುದಾಗಿ, ಸತ್ಯದೊಂದಿಗೆ ನಮ್ಮ ಪ್ರಯೋಗಗಳು ಗಾಂಧೀಜಿಯವರ ಪ್ರಮುಖ ಕೃತಿಯಾಗಿದೆ. ನೆಕ್ಸ್ಟ್ ಯಂಗ್ ಇಂಡಿಯಾ ಮತ್ತು ಹರಿಜನ್ ಎಂಬುವುದು ಅವರ ಸಂಪಾದಕರಲ್ಲಿದ್ದಾಗ ಅವರ ವೃತ್ತ ಪತ್ರಿಕೆಗಳಾಗಿರ್ತವ. ಯಾವ್ಯಾವ? ಯಂಗ್ ಇಂಡಿಯಾ ಮತ್ತು ಹರಿಜನ್ ಅವರು ಪ್ರತಿಪಾದಕರಾಗಿದ್ದಾಗ ಅವರ ವೃತ್ತ ಪತ್ರಿಕೆಗಳು ಯಂಗ್ ಇಂಡಿಯಾ ಮತ್ತು ಹರಿಜನ್ ಆಗಿದ್ದಾವೆ ಎಂದು ನಾವು ನೋಡಬಹುದು. ಅದೇ ರೀತಿಯಾಗಿ ನೆಕ್ಸ್ಟ್ ಗಾಂಧೀಜಿಯವರು ಸಾಮಾನ್ಯಶಕ 1924ರಿಂದ ಸಾಮಾನ್ಯಶಕ 1929ರವರೆಗೆ ರಚನಾತ್ಮಕ ಕಾರ್ಯಕ್ರಮ ನಡೆಸಿದ್ರಲ್ಲ. ಆ ರಚನಾತ್ಮಕ ಕಾರ್ಯಕ್ರಮದ ಕುರಿತಾಗಿ ಖಾದಿಯನ್ನ ಜನಪ್ರಿಯಗೊಳಿಸುವುದು, ಮತ್ತು ಇದರ ಹರಿಜನ್ ಉದ್ಧಾರ ಕಾರ್ಯಕ್ರಮ ಕೈಗೊಳ್ಳಕ ಅವರ ಸೇರ್ತಾರ. ಹರಿಜನ್ ಉದ್ಧಾರ ಕಾರ್ಯಕ್ರಮಗಳನ್ನು ಅವರು ಕೈಗೊಳ್ತಾರ. ನೆಕ್ಸ್ಟ್ ಆಗಿ ಸ್ವರಾಜ್ಯವಾದಿಗಳು ಯಾರ್ಯಾರು? CR ದಾಸ್ ಅವರು, ಮೋತಿಲಾಲ್ ನೆಹರು ಅವರ ಸ್ವರಾಜ್ಯವಾದಿಗಳಾಗಿದ್ದಾರ. ಇವರ ನೇತೃತ್ವದಲ್ಲಿ ರಾಷ್ಟ್ರೀಯ ಹೋರಾಟದ ಚಟುವಟಿಕೆಗಳು ಮುಂದುವರಿತಾವ. ಯಾರ್ಯಾರು? CR ದಾಸ್ ಮತ್ತು ಮೋತಿಲಾಲ್ ನೆಹರು ಅವರ ನೇತೃತ್ವದಲ್ಲಿ. ನೆಕ್ಸ್ಟ್ ಆಗಿ ನೋಡುವಾಗ ಮೋತಿಲಾಲ್ ನೆಹರು ಅವರ ವರದಿಯನ್ನು ನೋಡಿಕೊಳ್ಳೋಣ. ಮೋತಿಲಾಲ್ ನೆಹರು ಅವರ ವರದಿ ಸಾಮಾನ್ಯ ಶಕ 1920
1927ರಲ್ಲಿ ಸಾಮಾನ್ಯ ಶಕ 1927ರಲ್ಲಿ ಮೋತಿಲಾಲ್ ನೆಹರು ಅವರ ವರದಿಯನ್ನು ನೋಡಿಕೊಳ್ಳೋಣ. ಈ ಮೋತಿಲಾಲ್ ನೆಹರು ಅವರು ಬೇರೆ ಯಾರು ಅಲ್ರಿ, ನಮ್ಮ ಜವಾಹರ್ಲಾಲ್ ನೆಹರು ಅದಾರಲ್ಲ, ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಜವಾಹರ್ಲಾಲ್ ನೆಹರು ಅವರ ತಂದೆ ಯಾರಪ್ಪ ಅಂದ್ರ ಮೋತಿಲಾಲ್ ನೆಹರು ಅವರಾಗಿರ್ತಾರ. ಅವಾಗ ಸಂವಿಧಾನವನ್ನು ರಚಿಸಿಕೊಳ್ಳುವಂತೆ ಸವಾಲೇರಿಸಿದ್ರಿ. ಅವರ ಸಂವಿಧಾನವನ್ನ ರಚಿಸಿಕೊಳ್ಳುವಾಗ ಸವಾಲೇರಿಸಿದ್ದಾರ. ಅವಾಗ ಭಾರತೀಯ ಸರ್ವಪಕ್ಷಗಳ ಸಮ್ಮೇಳನದಲ್ಲಿ ಮತ್ತು ಮೋತಿಲಾಲ್ ನೆಹರು ದಾರ್ಲ ಅವರ ಅಧ್ಯಕ್ಷತೆಯಲ್ಲಿ ಭಾರತೀಯ ಸರ್ವಪಕ್ಷಗಳ ಸಮ್ಮೇಳನದಲ್ಲಿ ಮತ್ತು ಮೋತಿಲಾಲ್ ನೆಹರು ಅವರ ವರದಿ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನ ರಚಿಸ್ತಾರ. ಆ ಸಮಿತಿಯು ಬ್ರಿಟಿಷರಿಗೆ ಬೆರಗು ಹುಟ್ಟಿಸುವಂತೆ ಒಂದು ಸಂವಿಧಾನವನ್ನ ರಚಿಸ್ತೈತ್ರಿ. ಆ ಸಮಿತಿ ಬ್ರಿಟಿಷರಿಗೆ ಬೆರಗು ಹುಟ್ಟಿಸುವಂಗ ಒಂದು ಸಂವಿಧಾನವನ್ನ ರಚಿಸ್ತೈತಿ. ನೆಕ್ಸ್ಟ್ ಆಗಿ ನೋಡುವಾಗ ಸೈಮನ್ ನಿಯೋಗ. ಯಾವುದ್ರಿ? ಸೈಮನ್ ನಿಯೋಗ. ಸೈಮನ್ ನಿಯೋಗ 1928ರಲ್ಲಿ ಸೈಮನ್ ನಿಯೋಗವು ಪ್ರಾರಂಭವಾಗ್ತದೆ ಎಂದು ನೋಡ್ತೇವೆ. ನೆಕ್ಸ್ಟ್ ಸೈಮನ್ ನಿಯೋಗವನ್ನು ನೋಡುವಾಗ ಬ್ರಿಟಿಷ್ ಸರ್ಕಾರವು ಈ 1919ರಾಗ ಏನ್ ಸುಧಾರಣೆಗಳಾಗಿತ್ತಲ್ಲ, ಬ್ರಿಟಿಷ್ ಸರ್ಕಾರ ಏನ್ ಮಾಡ್ತೈತಿ, ಈ 1919ರಾಗ ಸುಧಾರಣೆಗಳಾಗಿರ್ತಾವಲ್ಲ, ಆ ಸುಧಾರಣೆಗಳು ಭಾರತದ ಪ್ರಾಂತ್ಯಗಳಲ್ಲಿ ಏನೇನ್ ಕಾರ್ಯಗತಗೊಂಡು ಎಂಬ ಅಧ್ಯಯನ ಮಾಡ್ತಾರ. ಅದನ್ನ ವರದಿ ಸಲ್ಲಿಸಾಕ ಈ ಸೈಮನ್ ನಿಯೋಗ ಎಂಬುದನ್ನು ಭಾರತಕ್ಕೆ ಹಿಂತಿರುಗಿಸ್ತಾರ. ಯಾವಾಗ? 1928ರಾಗ ಬ್ರಿಟಿಷ್ ಸರ್ಕಾರ 1919ರಲ್ಲಿ ಆಗಿರ್ತಾವಲ್ಲ ಸುಧಾರಣೆಗಳು, ಅವ ಭಾರತ ಪ್ರಾಂತ್ಯಗಳಲ್ಲಿ ಹಂಗ ಕಾರ್ಯಗತಗೊಂಡು ಎಂಬ ಅಧ್ಯಯನ ಮಾಡ್ತಾರ. ಅದು ವರದಿ ಸಲ್ಲಿಸಾಕ ಭಾರತಕ್ಕೆ ಸೈಮನ್ ನಿಯೋಗವನ್ನ ಹಿಂತಿರುಗಿಸ್ತಾರ ಎಂಬುದಾಗಿ ನಾವು ನೋಡ್ತೇವೆ. ಅವಾಗ ನಮ್ಮ ಭಾರತೀಯರು ಸೈಮನ್ನರೇ ಹಿಂತಿರುಗಿ, ಸೈಮನ್ನರೇ ಹಿಂತಿರುಗಿ ಎಂಬ ಘೋಷಣೆಯನ್ನು ಮೊಳಗಿಸುವುದರಿಂದ ಅಂದ್ರ ಹೇಳೋದರೊಂದಿಗೆ ನಿಯೋಗವನ್ನ ಬಹಿಷ್ಕರಿಸ್ತಾರ. ಅವಾಗ ಲಾಠಿ ಪ್ರಯೋಗಕ್ಕೆ ಒಳಗಾಗಿರ್ತಕ್ಕಂಥ ಲಾಲಾ ಲಜಪತ್ ರಾಯ್ ಅವರು ಲಾಠಿ ಪ್ರಯೋಗದಿಂದ ಚೇತರಿಸಿಕೊಳ್ಳಲಾರದೆ ಅವರು 1928ರಲ್ಲಿ ಮರಣವನ್ನ ಹೊಂದುತ್ತಾರ. ಲಾಲಾ ಲಜಪತ್ ರಾಯ್ ಅವರು 1928ರಲ್ಲೇ ಮರಣವನ್ನ ಹೊಂದುತ್ತಾರ. ಅವಾಗ ಲಾಲಾ ಲಜಪತ್ ರಾಯ್ ಅವರು ಒಂದು ಭವಿಷ್ಯವಾಣಿಯನ್ನು ಹೇಳ್ತಾರ. ಯಾವ್ದ್ರಿ ಭವಿಷ್ಯವಾಣಿಯನ್ನು ಹೇಳ್ತಾರ? ಯಾವಪ್ಪ ಅಂದ್ರ, ನನ್ನ ಮೈಮೇಲಿನ ಲಾಠಿ ಹೊಡೆತಗಳು ಮುಂದೊಂದು ದಿನ ಬ್ರಿಟಿಷರ ಶವದ ಪೆಟ್ಟಿಗೆಯ ಮೇಲಿನ ಮೊಳೆಗಳಾಗಲಿವೆ. ಏನ್ರಿ? ನನ್ನ ಮೈಮೇಲಿನ ಲಾಠಿ ಹೊಡೆತಗಳಲ್ಲ, ಅವ ಮುಂದೊಂದು ದಿನ ಬ್ರಿಟಿಷರ ಶವದ ಪೆಟ್ಟಿಗೆಯ ಮೇಲಿನ ಮೊಳೆಗಳಾಗಲಿವೆ ಎಂದ ಅವರು ಲಾಲಾ ಲಜಪತ್ ರಾಯ್ ಅವರು ಹೇಳ್ತಾರ. ನೆಕ್ಸ್ಟ್ ಪೂರ್ಣ ಸ್ವರಾಜ್ಯವನ್ನು ನೋಡಿಕೊಳ್ಳೋಣ. ಪೂರ್ಣ ಸ್ವರಾಜ್ಯ ಸಾಮಾನ್ಯ ಶಕ 1929ರಲ್ಲಿ ಪೂರ್ಣ ಸ್ವರಾಜ್ಯವನ್ನು ನೋಡಿಕೊಳ್ಳೋಣ. ಈ ಪೂರ್ಣ ಸ್ವರಾಜ್ಯ ಸಾಮಾನ್ಯ ಶಕ 1929ರಲ್ಲಿ ಲಾಹೋರಿನಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಏನ ಮಾಡ್ತಿದ್ರಪ್ಪ ಅಂದ್ರ ಸಂಪೂರ್ಣ ಸ್ವಾತಂತ್ರ್ಯದ ನಿರ್ಣಯವನ್ನು ಮಂಡಿಸ್ತತಿ. ಸಾಮಾನ್ಯ ಶಕ 1929ರಾಗ ಲಾಹೋರ್ನಾಗ ಒಂದು ಕಾಂಗ್ರೆಸ್ ಅಧಿವೇಶನ ಉಂಟಾಗ್ತೈತ್ರಿ. ಅವಾಗ ಅಲ್ಲಿ ಸ್ವಾತಂತ್ರ್ಯದ ನಿರ್ಣಯ ಸಂಪೂರ್ಣ ಸ್ವಾತಂತ್ರ್ಯದ ನಿರ್ಣಯ ಎಂಬ ಇದನ್ನ ಮಂಡಿಸ್ತತಿ. ಆ ಟೈಮ್ದಾಗ ಏನ್ ಮಾಡ್ತಾರಪ್ಪ ಅಂದ್ರ ಸಾಮಾನ್ಯ ಶಕ 1930 ಜನವರಿ 26ರಂದು ಸ್ವಾತಂತ್ರ್ಯದ ನಿರ್ಣಯವನ್ನು ಮಂಡಿಸಲಾಗ್ತದ. ಅವಾಗ ಸಾಮಾನ್ಯ ಶಕ 1930 ಜನವರಿ 26ರಂದು ಒಂದು ದಿನಾಚರಣೆಯನ್ನು ಆಚರಿಸ್ತಾರೆ. ಯಾವ್ದ್ರಿ? ಪೂರ್ಣ ಸ್ವರಾಜ್ಯ ದಿನ ಎಂಬುದನ್ನು ಸಾಮಾನ್ಯ ಶಕ 19ರಾಗ ಜನವರಿ 26ನೇ ತಾರೀಕು ಪೂರ್ಣ ಸ್ವರಾಜ್ಯ ದಿನ ಎಂದು ಆಚರಿಸಲಾಗುತ್ತಿತ್ತು ಎಂದು ಹೇಳುತ್ತೇವೆ. ನೆಕ್ಸ್ಟ್ ಈ ಐತಿಹಾಸಿಕ ಸಂಭ್ರಮಾಚರಣೆಯ ದಿನದ ನೆನಪನ್ನು ಹಸಿರಾಗಿಸಲಾಕ ಏನ್ ಮಾಡ್ತಾರಪ್ಪ ಅಂದ್ರ, ಈ ಐತಿಹಾಸಿಕ ಸಂಭ್ರಮಾಚರಣೆ ದಿನದ ನೆನಪನ್ನು ಹಸಿರಾಗಿಸಲು ಸ್ವತಂತ್ರ ಭಾರತದ ಸಂವಿಧಾನವನ್ನು ಜನವರಿ 26, 1950ರಂದು ಅಂಗೀಕರಿಸಲಾಗ್ತಾರ. ಆ ದಿನದಿಂದ ಪ್ರತಿ ವರ್ಷ ನಾವೇನು ಮಾಡ್ತೀವಿ ಅಂದ್ರೆ ಜನವರಿ 26ನೇ ದಿನದಂದು ಗಣರಾಜ್ಯೋತ್ಸವವನ್ನು ಆಚರಿಸ್ತೀವಿ. ಗಣರಾಜ್ಯ ದಿನ ಎಂದು ಆಚರಣೆ ಮಾಡಲಾಗುತ್ತದೆ. ನೆಕ್ಸ್ಟ್ ನಾಗರಿಕ ಕಾನೂನು ಭಂಗ ಚಳವಳಿಯನ್ನು ನೋಡಿಕೊಳ್ಳೋಣ. ನಾಗರಿಕ ಕಾನೂನು ಭಂಗ ಚಳುವಳಿ
ಮೂಲಕ 1930 ಮಾರ್ಚ್ 12ರಂದು 1930 ಮಾರ್ಚ್ 12ರಂದು ಗಾಂಧೀಜಿಯವರ ಪ್ರಸಿದ್ಧ ದಂಡಯಾತ್ರೆಯೊಂದಿಗೆ ಈ ನಾಗರಿಕ ಕಾನೂನು ಭಂಗ ಚಳವಳಿ ಪ್ರಾರಂಭ ಆಗ್ತೈತ್ರಿ. ಯಾವಾಗ 1930 ಮಾರ್ಚ್ 12ರಂದು ಗಾಂಧೀಜಿಯವರ ಪ್ರಸಿದ್ಧ ದಂಡಯಾತ್ರೆಯೊಂದಿಗೆ ಈ ನಾಗರಿಕ ಕಾನೂನು ಭಂಗ ಚಳವಳಿ ಪ್ರಾರಂಭ ಆಗ್ತೈತ. ಅವಾಗ ಆಯ್ದ 78 ಜನ ಇರ್ತಾರಲ್ಲ, ಆಯ್ದ 78 ಜನ ಮತ್ತ ಗಾಂಧೀಜಿ ಅವರು ಸೇರಿ ಏನ್ ಮಾಡ್ತಾರಪ್ಪ ಅಂದ್ರ ಸಬರಮತಿ ಆಶ್ರಮದಿಂದ ಗುಜರಾತಿನ ದಂಡಿ ತೀರದವರೆಗೆ, ಎಲ್ಲಿಂದ ರೀ? ಸಬರಮತಿ ಆಶ್ರಮದಿಂದ ಗುಜರಾತಿನ ದಂಡಿ ತೀರದವರೆಗೆ ಎಷ್ಟ್ರಿ 375 ಕಿಲೋಮೀಟರ್ ದೂರವನ್ನ ಕ್ರಮಿಸ್ತಾರ. ಸಬರಮತಿ ಆಶ್ರಮದಿಂದ ಗುಜರಾತಿನ ದಂಡಿ ತೀರದವರೆಗೆ ಗಾಂಧೀಜಿಯವರು ಮತ್ತು ಆಯ್ದ 78 ಮಂದಿ ಸೇರಿ 375 ಕಿಲೋಮೀಟರ್ ದೂರವನ್ನು ಕ್ರಮಿಸ್ತಾರೆ ಎಂದು ಹೇಳ್ತೇವೆ. ಅದೇ ರೀತಿಯಾಗಿ ಜನರಿಂದ ಉಪ್ಪನ್ನು ಉತ್ಪಾದಿಸುವುದರ ಮೂಲಕ ಉಪ್ಪಿನ ಕಾನೂನನ್ನು ಮುರಿಯುವುದು ಈ ಚಳುವಳಿಯ ಮುಖ್ಯ ಉದ್ದೇಶವಾಗಿದೆ. ಯಾವುದ್ರಿ? ಜನದಿಂದ ಉಪ್ಪನ್ನು ಉತ್ಪಾದಿಸುವ ಮೂಲಕ ಉಪ್ಪಿನ ಕಾನೂನನ್ನು ಮುರಿಯುವುದು ಈ ನಾಗರಿಕ ಕಾನೂನು ಭಂಗ ಚಳುವಳಿಯ ಮುಖ್ಯ ಉದ್ದೇಶವಾಗಿತ್ತು ಎಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ. ನಾವು ಮೊದಲಿಗೆ ಸ್ವಾತಂತ್ರ್ಯ ಚಳವಳಿಯನ್ನು ಹಿಂದಿನ ತರಗತಿಯಲ್ಲಿ ಮೊದಲನೆಯ ಭಾಗದಲ್ಲಿ ಗಾಂಧಿ ಯುಗದ ಬಗ್ಗೆ, ಸೂರತೊಳಕದ ಬಗ್ಗೆ ನೋಡಿಕೊಂಡೆವು. ಈ ಎರಡನೇ ಭಾಗದಲ್ಲಿ ಅಸಹಕಾರ ಚಳುವಳಿ, ಅದೇ ರೀತಿಯಾಗಿ ರವೀಂದ್ರನಾಥ್ ಟಾಗೋರ್ ಅವರ ಒಂದು ಪದವಿ ಯಾವ್ದ್ರಿ? ನೈಟ್ಹುಡ್ ಆಗಿರ್ತೈತಿ. ಆಮೇಲೆ ಗಾಂಧೀಜಿ ಅವರ ಪದವಿ ಯಾವ್ದ್ರಿ? ಕೈಸರ್-ಇ-ಹಿಂದ್ ಆಗಿರ್ತೈತಿ. ಇನ್ನೆಷ್ಟ ಮೋತಿಲಾಲ್ ವರದಿ, ನೆಹರು ಅವರ ವರದಿಯನ್ನು ನೋಡಿದೆವು. ಮೋತಿಲಾಲ್ ನೆಹರು ಅವರು ನಮ್ಮ ಜವಾಹರ್ಲಾಲ್ ನೆಹರು ಅವರ ತಂದೆಯಾಗಿರ್ತಾರ. ಸೈಮನ್ ನಿಯೋಗವನ್ನು ನೋಡಿದೆವು. ನಮ್ಮ ಭಾರತೀಯರು ಸೈಮನ್ನ ಹಿಂತಿರುಗಿ ಎಂಬ ಘೋಷಣೆಯಿಂದ ಅವರನ್ನು ದೇಶದಿಂದ ಬಹಿಷ್ಕರಿಸಾಕ ನೋಡ್ತಾರ. ಅವಾಗ ಮತ್ತೆ ಪೂರ್ಣ ಸ್ವರಾಜ್ಯವನ್ನು ನೋಡಿದೆವು. ನಾಗರಿಕ ಕಾನೂನು ಭಂಗ ಚಳುವಳಿಯ ಬಗ್ಗೆ ನೋಡಿದೆವು. ನೆಕ್ಸ್ಟ್ ಈ ಎಲ್ಲ ನೋಡಿದೆವು. ಇನ್ನು ಮುಂದೆ ಸ್ವಾತಂತ್ರ್ಯ ಚಳುವಳಿಯ ಮುಂದಿನ ಭಾಗವನ್ನು ಮುಂದಿನ ತರಗತಿಯಲ್ಲಿ ನೋಡಿಕೊಳ್ಳೋಣ. ಇಲ್ಲಿಯವರೆಗೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಅದೇ ರೀತಿಯಾಗಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಧನ್ಯವಾದಗಳು.